ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಇಶಾ ವ್ಲಾಗ್ಸ್ ದ ವರ್ಲ್ಡ್ ಟ್ರಾವ್ಲರ್. ಆ್ಯಕ್ಚುಲಿ ಟೈಮ್ ಇವಾಗ ಬಂದು 5:32 ಆ್ಯಂಡ್ ಇವಾಗ ನಾವು ಹೋಗ್ತಾ ಇದ್ದೀವಿ ಒಂದು ಪ್ಲೇಸ್ಗೆ. ಅದು ಆ್ಯಕ್ಚುಲಿ ಇಲ್ಲೇ ಏನು ವೀಕೆಂಡ್ಸಲ್ಲಿ ಹೋಗುವಂಥ ಪ್ಲೇಸು. ಸೊ ತುಂಬಾ ಚೆನ್ನಾಗಿದೆ ಅಂತ ಎಲ್ಲೂ ನಾನು ನೋಡಿದ್ದು ಕೂಡ. ಸೊ ಹಾಗಾಗಿ ಅಲ್ಲಿಗೆ ಹೊರಟಿದ್ದೀವಿ ಇವತ್ತು. ಬನ್ನಿ ಅಲ್ಲಿ ಹೋದ್ಮೇಲೆ ನಾನು ತಿಳಿಸ್ತೀನಿ ಏನೇನು ಹೇಗೆ ಅಂತೇಳಿ. ಸೊ ಇವಾಗ ನಾವೇನು ನೋಡಿದ್ವು ಅದು ಆ ಸೈಡ್. ಇಲ್ಲೂ ರೋಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಎಂಟ್ರೆನ್ಸ್ ಬೋರ್ಡ್ ಪ್ರವಾಸ ಮಂದಿರ ಟ್ರಾವೆಲ್ಸ್ ಬ್ಯಾಂಕ್. ಸೊ ನಮ್ಮ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಹೇಗೆ ಅನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಆ್ಯಕ್ಚುಲಿ ಹೆಸರುಘಟ್ಟ ಲೇಕ್ ಆ್ಯಂಡ್ ಹೆಸರುಘಟ್ಟ ಗ್ರೀನ್ ಗ್ರಾಸ್ಲ್ಯಾಂಡ್ ಇದೆ ಅಲ್ಲ. ಸೊ ಗ್ರಾಸ್ಲ್ಯಾಂಡ್ ನಿಮಗೆ ಆ್ಯಕ್ಚುಲಿ ವೀಕೆಂಡಲ್ಲಿ ಬರಬೇಡಿ, ವೀಕ್ ಡೇಸಲ್ಲಿ ಬನ್ನಿ. ಸೊ ದಟ್ ನಿಮಗೆ ರಶ್ ಇರಲ್ಲ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡ್ಬೋದು ಜಾಸ್ತಿ. ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೇಚರ್ ಜೊತೆ. ನೀವು ವೀಕೆಂಡಲ್ಲಿ ಬಂದರೆ ಏನಾಗ್ಬಿಡುತ್ತೆ ಅಂದರೆ ಎಲ್ಲರೂ ಬಂದಿರ್ತಾರೆ. ಸೊ ಹಂಗಾಗಿ ಕ್ಲಂಬ್ಸ್ ಆಗಿಬಿಡುತ್ತೆ ಪೂರ. ಸೊ ಅದೊಂದು ಸ್ವಲ್ಪ ರಶ್ ಆದಾಗ ಕಷ್ಟನೇ ಅಲ್ವಾ. ಸೊ ಹಂಗಾಗಿ ತೋರಿಸ್ತೀನಿ ಫುಲ್ಲು. ನೋಡಿ ಹೆಂಗೆ ಚೆನ್ನಾಗಿ ಕಾಣ್ತಾ ಇದೆ. ಆ್ಯಂಡ್ ಇದು ಕೂಡ ಅಷ್ಟೇ ಸ್ವಲ್ಪ. ಸೊ ಇವಾಗ ಟೈಮ್ ಬಂದು ಆಲ್ರೆಡಿ 6:28 ಆ್ಯಂಡ್ ಇಲ್ಲೇನು ನೋಡಿಕೊಂಡು ಆರಾಮಾಗೆ ಒಂದು ರೌಂಡ್ ಹಾಕ್ಕೊಂಡು ಫುಲ್ಲು ಗ್ರಾಸ್ಲ್ಯಾಂಡ್ ಆ್ಯಕ್ಚುಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಟೇಕ್ ಅ ಲುಕ್. ಅಲ್ಲೇ ಎಕ್ಸಸೈಸ್ ಮಾಡ್ತವ್ರೆ, ಕರೆದ್ರೆ ಹೊಡೆದಾಗ್ಬಿಡ್ತಾರೆ. ಆಮೇಲೆ ಎಲ್ಲ ವಾಕಿಂಗ್ ಪರ್ಪಸ್ನೇ ಬರೋದು. ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿದೆ, ನಾಟ್ ಬ್ಯಾಡ್. ಓಕೆ, ಇಲ್ಲಿ ಸ್ವಿಮ್ಮಿಂಗು ಅದೆಲ್ಲ ಮಾಡೋಂಗಿಲ್ಲ. ಅಲ್ಲೂ ಒಂದು ದೇವಸ್ಥಾನ ಇದೆ ಆ್ಯಂಡ್ ಅದು ಅಲ್ಲಿ ಹೋಗಿ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ಆ್ಯಕ್ಚುಲಿ ಮಳೆ ಇಲ್ಲ ಅಲ್ವಾ. ಸೊ ಹಂಗಾಗಿ ನಿಮಗೆ ಅಷ್ಟು ಇದು ಕ್ಲಿಯರ್ ಆಗಿರೋಲ್ಲ. ಮಳೆ ಬಂದಾಗ ಮಾತ್ರ ಸಾಕಾಗಿರುತ್ತೆ. ಇಲ್ಲಿ ಫುಲ್ ಎಲ್ಲ ನೀರು ಬಂದು ತುಂಬ್ಕೊಂಡಿರ್ತಲ್ಲ ಆವಾಗ. ಸೊ ನೀರು ಸ್ವಲ್ಪ ಕಮ್ಮಿನೇ ಇದೆ. ಹೌದು, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀರು ಕಮ್ಮಿ ಇದೆ. ಅಲ್ಲಿ ನೋಡಿ ಅಲ್ಲಿ ಮುಂಚೆ ಅಲ್ಲಿ ಬಿಡ್ತಿದ್ರಂತೆ, ಇವಾಗ ಲಾಕ್ ಮಾಡಿದ್ದಾರೆ ಅದನ್ನು. ಇಲ್ಲಿ ಡೋರ್ ಇದೆ ನೋಡಲ್ಲಿ. ಅಲ್ಲೋಗಿ ನಿಂತ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಟ್ ಏನೋ ಸಮ್ ರೀಸನ್ಸ್ ಲಾಕ್ ಮಾಡಿದ್ದಾರೆ.
ಸಕ್ಕದಾಗಿ ಕಾಣ್ತಿದ್ದಲ್ಲ. ಸೊ ಹೆಸರುಘಟ್ಟ ಲೇಕ್ ಚೆನ್ನಾಗಿದೆ, ಓಕೆ. ಆ್ಯಂಡ್ ಇಲ್ಲಿ ನೋಡಿ ಮನೆ ಎಷ್ಟು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ. ಅದು ಆ್ಯಕ್ಚುಲಿ ಮೇ ಬಿ ತೋಟದ ಮನೆ ಇರಬೇಕು, ಯಾಕಂದರೆ ಅಡಿಕೆ ಹಾಕಿದ್ದಾರೆ ಅಂದರೆ ಆಲ್ಮೋಸ್ಟ್ ಆಲ್. ಬಟ್ ಚೆನ್ನಾಗಿದೆ, ಬಟ್ ಯಾವ ಥರ ಕಟ್ಸ್ಕೊಂಡು ಸೊ ಆಲ್ರೆಡಿ ಇಲ್ಲಿ ತನಕ ಬಂದ್ವಿ. ಆ್ಯಂಡ್ ಇಲ್ಲಿ ದೇವಸ್ಥಾನ ಇದೆ, ಇದೇ ದೇವಸ್ಥಾನ ನಾನು ಅವಾಗಲೇ ಹೇಳ್ತಿದ್ದಿದ್ದು ನಿಮಗೆ. ತಿರ್ಗಾ ನೀವು ಇಲ್ಲಿಂದ ಮುಂದೆ ಹೋಗಿ ರೌಂಡ್ ಹಾಕ್ಕೊಂಡು ಹಂಗೆ ಸೀದಾ ಬಂದು ಅಲ್ಲಿ ಬಂದು ತಿರ್ಗಾ ಅಲ್ಲಿಗೆ ಎಂಟು ಆಗ್ಬೋದು, ಒಂದು ಆಪ್ಷನ್. ಸೊ ಪೂರ ಹೋಗೋಣ, ಬನ್ನಿ ನೋಡೋಣ ಹೇಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ, ನಾನು ಫುಲ್ ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ. ಎಷ್ಟು ನೆಮ್ಮದಿ ಇದೆ ಅಂದರೆ ಅಕ್ಕಪಕ್ಕ ಎಲ್ಲಿ ನೋಡಿದ್ರು ನಿಮಗೆ ಬರೀ ಮೋಡನೇ ಕಾಣುತ್ತೆ, ತಣ್ಣು ಗಾಳಿ ಬರ್ತಾ ಇದೆ, ಯಾವ ಟೆನ್ಷನ್ ಕೂಡ ಇರೋಲ್ಲ, ಏನೂ ಇರೋಲ್ಲ. ಅದಕ್ಕೆ ಹೇಳೋದು ಟ್ರಾವೆಲಿಂಗ್ ಮಾಡಬೇಕು ಅಂತ. ಯಾವ ಥರ ಟ್ರಾವೆಲಿಂಗ್ ಅಂದರೆ ನಿಮಗೆ ಕಷ್ಟ ಇರೋದೇ ಮರಿಬೇಕು, ಆ ಥರ ಟ್ರಾವೆಲಿಂಗ್ ಮಾಡಬೇಕು ನೀವು. ಸೊ ನೀವು ಕೂಡ ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡಿ. ಸೊ ನೀವು ನಿಮ್ಮ ಕೆಪಬಿಲಿಟೀಸ್ನ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಪ್ಲ್ಯಾನ್ ಏನಪ್ಪ ಅಂದರೆ, ಇವಾಗ ನಾನು ಹೆಸರುಘಟ್ಟ ಲೇಕ್ನ ನಾವು ಫುಲ್ ಹೋಗಲಿಲ್ಲ. ಸೊ ಅಲ್ಲಿನ ಟೆಂಪಲ್ ಇದಲ್ಲ, ಟೆಂಪಲ್ ಹತ್ರ ಹೋಗಿ ಅಲ್ಲಿಂದ ವಾಪಸ್ ರಿಟರ್ನ್ ಆದ್ವಿ. ಸೊ ಬಿಕಾಸ್ ಇದು ತುಂಬ ಟೈಮ್ ಆಗಿಬಿಡುತ್ತೆ ಅಂತಾರೆ. ಬಿಕಾಸ್ ಇವಾಗ ಆಲ್ರೆಡಿ ಟೈಮ್ ನಿಮಗೆ 7 ಆಗಿದೆ. ಸೊ ನಾವು ಇವಾಗ ಇನ್ನೊಂದು ಏನು ಪ್ಲ್ಯಾನ್ ಅಂದರೆ, ಇಲ್ಲಿಂದ ಗ್ರಾಸ್ಲ್ಯಾಂಡ್ ಬೇರೆ ಹೋಗಬೇಕಲ್ಲ. ಸೊ ಗ್ರಾಸ್ಲ್ಯಾಂಡ್ ಹೋದರೆ ಲೈಕ್ ಅಲ್ಲಿ ಚೆನ್ನಾಗಿ ನೀವು ಫೋಟೋಸ್ ತೊಗೊಂಡು ಅಲ್ಲಿಂದ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಆಗೋಣ ಅಂತ, ಆ್ಯಸ್ ಅ ಲೈಕ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಸೊ ಈಗ ಒಂದು ಆಯಿತು, ಕರೆಕ್ಟಾಗಿ ಕರ್ಕೊಂಡು ಬಂದಿದ್ದೆ ಫಸ್ಟ್ ಟೈಮ್ ಗೂಗಲ್ ನೇಟಿವ್ ವಿಲೇಜ್ ಅಂತ. ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾನ ಇದು? ಹಾಂ, ಅದೇ ನಾನು ನೋಡ್ತಾ ಇದ್ದೀನಿ ಎಲ್ಲಿಗೆ ಹೋಗುತ್ತೆ ಅಂತ. ಸುತ್ತಿ ಲಾಸ್ಟಿಗೆ ಗೂಗಲ್ ಮ್ಯಾಪ್ ರಾಂಗ್ ಇದೆ. ಸೊ ಹಂಗಾಗಿ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಸೊ ನಿಯರ್ ಟು ಗ್ರಾಸ್ಲ್ಯಾಂಡ್, ಇದೆಲ್ಲ ಫಾರ್ಮ್ ಲ್ಯಾಂಡ್ ಆ್ಯಕ್ಚುಲಿ. ಇದೇ ಗ್ರಾಸ್ಲ್ಯಾಂಡ್, ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಗುಂಡಿ ತೆಗೆದುಬಿಟ್ಟಿದೆ. ಇಲ್ಲಿ ಸಕ್ಕತ್ತಾಗಿದೆ. ಸೊ ನೋಡ್ತಿರ್ಬೋದು ನೀವು. ಸೊ ಹಿಯರ್ ಹೆಸರುಘಟ್ಟ ಗ್ರ್ಯಾಂಡ್ ಗ್ರೀನ್ ಹೆಸರುಘಟ್ಟ ಗ್ರಾಸ್ಲ್ಯಾಂಡ್ ಇದೆ. ಬಟ್ ಅಲ್ಲಿ ಹೋಗಬೇಕು, ಬಟ್ ಅಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲ, ಕೂಲ್ ಬ್ರೀಸು, ಕ್ಲೌಡಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದ್ರ ಮಧ್ಯೆ ನಾನು ಸೋಲೋ ಟ್ರಾವೆಲರ್, ಇಶಾ ವ್ಲಾಗ್ಸ್ ದ ವರ್ಲ್ಡ್ ಟ್ರಾವೆಲರ್. ಇವತ್ತು ಆ್ಯಕ್ಚುಲಿ ಈ ಜಾಗದಲ್ಲಿ ನಾನು ನಿಂತ್ಕೊಂಡಿರೋದು ಐ ಆಮ್ ಲಕ್ಕೀನ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ, ನನ್ನ ಫ್ರೀಡಮ್. ನನಗೆ ಯಾರು ಅದು ಮಾಡು ಇದು ಮಾಡು ಲೈಕ್ 9 to 5 ಯಾವ ಮ್ಯಾನೇಜರು ಇಲ್ಲ, ಏನೂ ಇಲ್ಲ, ಆರಾಮಾಗಿದ್ದೀನಿ. ಸೊ ನಿಮ್ಗೆ ಹೇಳೋದು ಇಷ್ಟೇ, ಲೈಫಲ್ಲಿ ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಅದನ್ನು ಎಲ್ಲಾದರೂ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಇದು ಮಾಡಿ. ಸೊ ಇಟ್ಸ್ ಟೈಮ್ ಟು ಟೆಲ್ ಬೈ ಟು ಹೆಸರುಘಟ್ಟ ಗ್ರಾಸ್ಲ್ಯಾಂಡ್. ಆಲ್ಮೋಸ್ಟ್ 8:30 ಆಗಿದೆ. ಸೊ ಇಲ್ಲಿಂದ ತಿರ್ಗಾ 1 hour ಆ ಟ್ರಾಫಿಕಲ್ಲಿ ಹೋಗಬೇಕು. ಸೊ ಎಷ್ಟು ಚೆನ್ನಾಗಿದೆ. ಫೈನಲ್ ಗುಡ್ ಬೈ. ನೆಕ್ಸ್ಟ್ ವ್ಲಾಗ್ ತನಕ ಬರ್ತೀನಿ ನಾನು ಗಾಡಿ ಹತ್ಕೊಂಡು. ಸೊ ಬನ್ನಿ.
ಹಾಲಿಡೇ ಬನ್. ಇದು ಕ್ಲೈಮೇಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಮತ್ತೆ ಅದೇ ಟ್ರಾಫಿಕ್. ಇದು ಗೊತ್ತಲ್ಲ, ಪೈಪ್ಲೈನ್ ರೋಡಿಂದ ಜಾಯ್ನ್ ಆಗೋದು. ಸೊ ಇವಾಗ ನೆಕ್ಸ್ಟ್ ನಾವು ಎಲ್ಲಿ ಅಂದರೆ ಸೊ ಬೆಳಗ್ಗೆ ರೈಡ್ ಮುಗಿಸ್ಕೊಂಬಂದ್ವಿ. ಬಟ್ ಗಾಡಿ ವಾಶ್ ಮಾಡಿಸ್ಬೇಕಿತ್ತು, ಸೊ ಮರ್ತುಬಿಟ್ವಿ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಟೈಮ್ ಆಲ್ರೆಡಿ 5:33 ಆಗಿದೆ. ಸೊ ಲೆಟ್ಸ್ ಗೋ. ಇಲ್ಲೇ ಮನೆ ಹತ್ರನೇ ಇರೋದು, ಸೊ ಹಂಗಾಗೇನು ವರೀಸ್ ಇಲ್ಲ. ಬನ್ನಿ ವಾಶ್ ಮಾಡಿಸಿ. ಮಳೆ ಸ್ಟಾರ್ಟ್ ಆಯಿತು. ಸೊ ಗಾಡಿನ ಇವಾಗ ವಾಶ್ ಮಾಡಿಸೋಣ. ಸೊ ವಾಶ್ ಆಯಿತು, ವಾರಿಸ್ತವ್ರೆ. ಸೊ ನಾವಿಲ್ಲಿ ವೇಟಿಂಗ್ ರೂಮ್ ಇದೆ. ಸೊ ವೇಟಿಂಗ್ ರೂಮಲ್ಲಿ ಕೂರ್ಬೋದು. ಡನ್. ಹಾಂ ಆಯಿತು, ಬಾ. ತಡಿ ತಡಿ ತಡಿ, ನೋಡ್ಕೊ ಆ ಕಡೆ. ಸೊ ನಾನು ರೆಗ್ಯುಲರ್ ಯಾವಾಗಲೂ ಇಲ್ಲೇ ಮಾಡಿಸೋದು, ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ हम तो छोटे लोग हैं, हम तो सिर्फ वीडियो ही बना सकते हैं.